ನಮಸ್ಕಾರ. ನನ್ನ ಹೆಸರು ರೇವಣ್ಣ ಅಂತ ಹೇಳಿ. ಸುಮಾರು ನಾವು 40 ವರ್ಷದಿಂದ ಈ ಗಣಪತಿಗಳನ್ನ ಮಾಡ್ಕೊಂಬರ್ತಾಯಿದ್ವಿ. ನಾವು ಸಾಂಪ್ರದಾಯಿಕವಾಗಿ ಜೇಡಿ ಮಣ್ಣಿನಿಂದ ಗಣಪತಿಗಳನ್ನ ಮಾಡ್ತಾ ಬರ್ತಾಯಿದ್ವಿ. ಇದೇ ರೀತಿ ನಾವು ಈ ಸಲವೂ ನಾವು ಜೇಡಿ ಮಣ್ಣು, ಅದರಲ್ಲೂ ವಿತೌಟ್ ಪೇಂಟ್ ಗಣಪತಿಗಳು ನಮ್ಮಲ್ಲಿ ಹೇರಳವಾಗಿ ಹೋಗ್ತಾಯಿದೆ. ನಂತರ ನಾನು ಸುಮಾರು 20 ವರ್ಷದಿಂದ ಕಾಲಮಾನಕ್ಕೆ ತಕ್ಕಂತೆ ಕೆಲವೊಂದು ವಿಶೇಷ ಗಣಪತಿಗಳನ್ನ ಮಾಡ್ಕೊಂಬರ್ತಾಯಿದ್ದೀನಿ. ಅದೇ ರೀತಿ ಈ ಬಾರಿ ನಾನು ಏನು ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಗಮನ ಸೆಳೆಯಿತು ಎಲ್ಲರ ಮನಸ್ಸು. ಅದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಮ್ಮ ಮೈಸೂರಿನ ಕಲಾವಿದರೇ ಆದ ಅರುಣ್ ಯೋಗಿರಾಜ್ ಅವರು ಅದು ಕೆತ್ತನೆ ಮಾಡಿ ಒಂದು ಶಿಲ್ಪಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಆ ಒಂದು ದಿಟ್ಟಿನಲ್ಲಿ ಅವರ ಒಂದು ಕಲಾಕೃತಿಯನ್ನು ಮಾಡಿ ಈ ಮುಖಾಂತರ ನಾನು ಅವರಿಗೆ ಅಭಿನಂದನೆಗಳನ್ನ ಸೂಚಿಸ್ತಾ ಇದ್ದೀನಿ. ಅದ ನಂತರ ನಾವು ಈ ಬಾರಿ ನಮ್ಮ ಏನು ಮೈಸೂರು ಒಡೆಯರು ಈ ಬಾರಿ ಇದು ಸಂಸದರಾಗಿ ನಮ್ಮನ್ನು ಆಳ್ತಾ ಇದ್ದಾರೆ. ಅವ್ರ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡು ಅವ್ರದ್ದು ಒಂದು ಕಲಾಕೃತಿಯನ್ನು ಈ ಬಾರಿ ವಿಶೇಷವಾಗಿ ಮಾಡಿದ್ದೀನಿ. ಯದುವೀರ್ ಕೃಷ್ಣದತ್ತ ಒಡೆಯವ್ರನ್ನ ಮಾಡಿದ್ದೀನಿ ಈ ಬಾರಿ. ನಂತರ ನಾನು ಈ ಸಲ ನಮ್ಮ ಮೇಘಾಲಯ ರಾಜ್ಯಪಾಲರಾಗಿ ಆಯ್ಕೆಯಾದಂಥ ವಿಜಯ್ ಶಂಕರ್ ಅವ್ರನ್ನ ಈ ಬಾರಿ ಗಣಪತಿ ಒಂದು ಅಭಿನಂದನೆ ಸೂಚಿಸ್ತಾ ಇರತಕ್ಕಂಥ ಗಣಪತಿ ಮಾಡಿದ್ದೀನಿ. ಅದ ನಂತರ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನು ಒಂದು ಚಲನಚಿತ್ರದ ನಟರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಕಾಂತಾರ ಚಿತ್ರದ ಒಂದು ಅಭಿನಯಕ್ಕೆ ಪ್ರಶಸ್ತಿಯನ್ನು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ತಗೊಂಡ್ರು ರಿಷಬ್ ಶೆಟ್ಟಿ ಅವ್ರನ್ನ ಅಭಿನಂದನೆ ಸೂಚಿಸ್ತಾ ಇರತಕ್ಕಂಥ ಗಣಪತಿಯನ್ನು ಈ ಬಾರಿ ಮಾಡಿದ್ದೀನಿ. ವಿತೌಟ್ ಪೇಂಟ್ ಗಣಪತಿಗಳು ಹೇರಳವಾಗಿ ಹೋಗ್ತಾಯಿದೆ. ಬೇರೆ ಒಂದು ಮಣ್ಣಿನ ಗಣಪತಿ, ಇದು ಬಣ್ಣ ಗಣಪತಿಗಳು ನಮ್ಮಲ್ಲಿ ನಾವು ಮಾಡ್ತಾಯಿಲ್ಲ. ಅದು ಬರೀ ವಿತೌಟ್ ಪೇಂಟ್ ಗಣಪತಿಗಳನ್ನೇ ನಾವು ಹೇರಳವಾಗಿ ಮಾಡ್ತಾಯಿದ್ದೀವಿ. ಜನರು ಅದನ್ನು ಇತ್ತೀಚೆಗೆ ಸ್ವಲ್ಪ ಮನೆಯಲ್ಲಿ ಕೂರಿಸೋರೆಲ್ಲರೂ ವಿತೌಟ್ ಪೇಂಟ್ ಗಣಪತಿಗಳು ತೊಗೊಂಡೋಗ್ತಾ ಇದ್ದಾರೆ, ಜಾಗೃತಿ ಹೋಗ್ತಾಯಿದೆ. ಏನಂದರೆ ಹೊರಗಡೆ ಕೂರಿಸೋರು ಮಾತ್ರ ಸ್ವಲ್ಪ ವಿತೌಟ್ ಬಣ್ಣ ಇರೋದನ್ನೇ ತೊಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಅಷ್ಟು ಮಾಡ್ತಾಯಿಲ್ಲ. ನಾವು ಏನಿದ್ರು ವಿತೌಟ್ ಪೇಂಟ್ ಗಣಪತಿಗಳು ಜಾಸ್ತಿ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಕಳೆದ ಬಾರಿನೂ ಇದೇ ರೀತಿ ಇತ್ತು, ಈ ಬಾರಿನೂ ಅದೇ ರೀತಿ ನಡೀತಾ ಇದೆ.